ಮಾರುತಿ ಸೇವಕನ ಮಾಡು ಸೇವಕನ ಮಾಡು ಮಾರುತಿ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ರಾಮಚಂದ್ರನ ಸೇವಿಸಿ ಪೂಜಿಸಿ ರಾಮಚಂದ್ರನ ಸೇವಿಸಿ ಪೂಜಿಸಿ ಧನ್ಯನಾಗುವಂತೆ ಹರಸಿ ನನ್ನ ಧನ್ಯನಾಗುವಂತೆ ಹರಸಿ ನನ್ನ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಎಣೆಯೇ ಇಲ್ಲ ಸೇವೆಯು ನೀಡುವ ಮಹದಾನಂದ ಬಣ್ಣಿಸೆ ಮಾತುಗಳಿಲ್ಲ ಸೇವೆಯು ಕೊಡುವ ಫಲದ ಕಲ್ಪನೆ ಸೇವೆಯು ಕೊಡುವ ಫಲದ ಕಲ್ಪನೆ ಕಲ್ಪವೃಕ್ಷಕ್ಕೂ ಇಲ್ಲ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ ಸೇವಕನೆಂದೇ ನಂದಿಗೆ ದೊರಕಿತು ಕೈಲಾಸದಲ್ಲಿ ಸ್ಥಾನ ಸೇವಕನಾಗೆ ಗರುಡನು ಪಡೆದ ವೈಕುಂಠದಲ್ಲಿ ತಾಣ ಸೇವಕನಾದರೆ ನನ್ನಲ್ಲಿ ಆಗ ಸೇವಕನಾದರೆ ನನ್ನಲ್ಲಿ ಆಗ ಕರಗುವುದು ಅಜ್ಞಾನ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ ಸೇವಕನಾಗೆ ಎಲ್ಲ ಶಕ್ತಿಯು ನಿನ್ನ ಕೈ ಸೇರಿತು ಹನುಮ ಪೂಜೆಯ ಹೊಂದುವ ಭಾಗ್ಯ ನೀಡಿತು ಸಂಘಟಕರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಪೂರ್ವ ನಿಯೋಜಿತವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿದ್ರೆ ಚಂದ ಆಗ್ತವೆ ಅನ್ನುವಂಥ ಶಾಸಕರಿರ್ಬೋದು ಸ್ವಾಮಿಗಳಿರ್ಬೋದು ಎಲ್ಲರಿಗೂ ಮನವರಿಕೆ ಮಾಡುವಂಥ ಕೆಲಸವನ್ನ ಸಮಿತಿಯವರು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಉತ್ತಮವಾಗಿ ಇವತ್ತು ಕಾರ್ತಿಕೋತ್ಸವ ಪ್ರತಿ ವರ್ಷನೂ ಕೂಡ ಆಂಜನೇಯ ಸ್ವಾಮಿದು ಬೀರದೇವ್ರದು ಬಸವಣ್ಣನ ಕಾರ್ತಿಕೋತ್ಸವ ಈ ಗ್ರಾಮದಲ್ಲಿ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬಂದಿದ್ದಾರೆ ಆವಾಗ ಒಂದ್ಸರಿ ಇಂಥದ್ದು ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ನಮಗೆ ಕನ್ಫ್ಯೂಸನ್ನ ಮಾಡಿಸ್ತೇನೆ ಯಾವುದಾದ್ರು ನಿರಂತರವಾಗಿ ಮಾಡುವಂಥ ಕೆಲಸಗಳಾದರೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಏನು ಈ ಕಾರ್ತಿಕ ಮಹೋತ್ಸವದಲ್ಲಿ ಏನು ಜಾನಪದ ಸಂಭ್ರಮ ಕಾರ್ಯಕ್ರಮ ಏನು ತೊಂದರೆ ಇಲ್ಲದಲ್ಲೇ ನಿರ್ವಿಘ್ನವಾಗಿ ಸಾಗಲಿ ಅಂತ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಇನ್ನು ನನ್ನ ಒಂದು 2-3 ಮದುವೆ ಇದ್ದಾರೆ, ಹಾಗಾಗಿ ತಮ್ಮೆಲ್ಲರ ಅರ್ಪಣೆಯನ್ನು ಪಡೆದು ನಾನು ಈ ಕಾರ್ಯಕ್ರಮ ನಿರ್ಗಮಿಸ್ತೇನೆ. ಬೆಳ್ಳುಳ್ಳಿ ಗ್ರಾಮ ಪಂಚಾಯತಿಯಿಂದ ಗುರುಗಳಿಗೆ
ಮಾಲಾರ್ಪಣೆ. ಪೂಜ್ಯ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನ ನಡೆಸಿಕೊಡಿಸಬೇಕಂತ ತಮ್ಮಲ್ಲಿ ಕಳಕಳಿ ಒಂದು ವಿನಂತಿಯನ್ನ ಮಾಡಿಕೊಳ್ತಿದ್ದೇನೆ. ಅಷ್ಟೇ ಅಲ್ಲದೆ ಜನಪ್ರಿಯ ಶಾಸಕರಾದಂತಹ ಅವರಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಬೇಕಂತ ಕೇಳ್ಕೊಳ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿ ಹಾಗೂ ಬಂಗನಪ್ಪ ರೇವಣ ಸಿದ್ದಪ್ಪನವರೇ, ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಬೇಕಂತ ನಾವು 3 ದಿನದಿಂದ ಪ್ಲಾನ್ ಹಾಕೊಂಡಿದ್ವಿ. ಅನಿರೀಕ್ಷಿತವಾಗಿ ನಾವು ಮಣ್ಣಕ್ಕೆ ಹೋದಾಗ ಗುರುಗಳಿಗೆ ವೇದಿಕೆ ಕಾರ್ಯಕ್ರಮ ಐತಿ ಅಂತ ಹೇಳಕ್ಕೆ ನಮಗೆ ನೆನಪಾಗ್ಬಿಟ್ವಿ. ನಾವೆಲ್ಲರೂ ರುದ್ರಣ್ಣ ಆಗಲಿ, ಸುದೀಪ್ ಗೌಡ್ರಾಗಲಿ, ರೇವಣಪ್ಪ ಆಗಲಿ, UP ಕುಮಾರ್ ಆಗಲಿ ಡಾಕ್ಟರ್ ಸಿದ್ಧಾರ್ಥ ಇಂಜಿನಿಯರ್ ಆಗಲಿ, ನಾವು ವೇದಿಕೆ ಕಾರ್ಯಕ್ರಮ ಐತಿ ಅನ್ನೋದನ್ನ ಹೇಳೋದಕ್ಕೆ ಮರ್ತ್ಬಿಟ್ವಿ. ಗುರುಗಳು ಬರ್ತವೆ ಅನ್ನೋದಕ್ಕೆ ಅಷ್ಟೇ ಸಂತೋಷ ಆಗಿರುತ್ತೆ ನಮಗೆ. ಹಂಗಾಗಿ ಗಡಿಬಿಡಿಯಲ್ಲಿ ಅವರು ಇರೋದ್ರಿಂದ ನಮಗೆ ಎಲ್ಲ ಕಾರ್ಯಕ್ರಮಗಳು ವ್ಯತ್ಯಾಸ ಆದವು. ದಯಮಾಡಿ ಕಾರ್ಯಕ್ರಮ ವ್ಯತ್ಯಾಸ ಆಗಿರೋ ಪರವಾಗಿ ನಾವು ಆಂಜನೇಯ ಕಮಿಟಿಯ ಪರವಾಗಿ ನಾವು ತಪ್ಪನ್ನು ಒಪ್ಕೊಳ್ತೇವೆ ಅಂತ ಬಂದಿದ್ದಾರೆ. ಅವರಲ್ಲಿ ನಾವು ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀವಿ. ಉದ್ದೇಶ ಏನು ಅಂದ್ರೆ, ಇದೇ ವೇದಿಕೆಯಲ್ಲಿ MLA ಸಾಹೇಬರು ಒಂದು ಕಾರ್ಯಕ್ರಮ ಮಾಡಿದ್ವಿ. ನನಗೆ ಹಾಕಿ ಸನ್ಮಾನ ಮಾಡಿದ್ರು. ಅಂತ ಗುಣ ಇರುವಂತ ವ್ಯಕ್ತಿ ಇವತ್ತು 5 ಕೋಟಿ ರೂಪಾಯಿ ಮೊನ್ನೆ ಜಾರಕಿಹೊಳಿ ಸಚಿವರು ಬಂದಾಗ ಅಡಿಗಲು ಸಮಾರಂಭ ಮಾಡಿದ್ವಿ. ನಮ್ಮ ಶಾಸಕರಿಗೆ ಮೇಲಿಂದ ಆದೇಶ ಬರಲಿಲ್ಲ. ಅವರು ಗ್ರಾಮ ಪಂಚಾಯತಿ ಮತ್ತು ಊರಿನ ಪರವಾಗಿ ಸಾಕಷ್ಟು ನಾವು ರಿಕ್ವೆಸ್ಟ್ ಮಾಡಿದ್ವಿ. ಸರ್ ದಯಮಾಡಿ ಬೆಳ್ಳುಳ್ಳಿ ಕಾರ್ಯಕ್ರಮ, ಬೆಳ್ಳುಳ್ಳಿಗೆ ರೋಡ್ ಆಗಿರೋದು ನಿಮ್ಮೆಲ್ಲರ ಪುಣ್ಯ. ದಯಮಾಡಿ ತಾವು ವೇದಿಕೆಗೆ ಇದಕ್ಕೆ ಅಡಿಗಲ್ ಸಮಾರಂಭಕ್ಕೆ ಬರಬೇಕಂತ ಕಳಕಳಿಯ ಮನವಿ ಮಾಡಿಕೊಂಡ್ವಿ. ಆದರೂ ಸಹ ಅವರು ಯಾವುದೇ ಒಂದು ನೋವಿನ ಸಂಗತಿ ಅವರ ಕಾರ್ಯಕ್ರಮದಲ್ಲಿ ಆಗಿರೋದ್ರಿಂದ ಅವರು ಈ ವೇದಿಕೆಗೆ ಇದು ಕಾರ್ಯಕ್ರಮಕ್ಕೆ ಬರಲಿಲ್ಲ. ದಯಮಾಡಿ ಅನ್ಯತಾ ಭಾವಿಸಿದಂಗೆ ಸಸೂತ್ರವಾಗಿ ಅದರಿಂದ ಸಾಕಷ್ಟು ಜನ ಓನರ್ಗಳ ಪ್ರತಿಫಲ, ಅದು ಬಹಳ ಸಾಕಷ್ಟು ಪ್ರತಿಫಲ ಪಡೆದ. 5 ವರ್ಷ ಕಷ್ಟಪಟ್ಟದ ರೋಡಿಗೆ 5 ಕೋಟಿ ರೂಪಾಯಿ ತರಕ್ಕೆ. ತಾವು ದಯಮಾಡಿ ಮುಂದೆ ನಿಂತು ನಮ್ಮ ರೋಡನ್ನು ತಮ್ಮ ಅಧಿಕಾರದ ಅವಧಿಯಲ್ಲಿ ಇವನ್ನ ರೋಡನ್ನು ಮುಗಿಸ್ಕೊಡಕ್ಕೆ ಅನುವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಹಾಗೂ ಆಂಜನೇಯ ಸಮುದಾಯ ಭವನ ಅಂತ ಈ ಆಂಜನೇಯ ಕಮಿಟಿಯಿಂದ ಒಂದು ಕಮಿಟಿ ಮಾಡ್ಕೊಂಡಿವಿ. ಅದಕ್ಕೆ ತಾವು ದಯಮಾಡಿ ಯಾವುದೇ ರೂಪದಲ್ಲಿ ನಮಗೆ ಹೆಚ್ಚಿನ ಅನುದಾನವನ್ನು, ನಮ್ಮ ಬೆಳ್ಳುಳ್ಳಿಯ ದೊಡ್ಡ ಗ್ರಾಮ, ಇಲ್ಲಿ ಯಾವುದೇ ಒಂದು ಸಣ್ಣ ಸಮುದಾಯ ಕಾರ್ಯಕ್ರಮ ಮಾಡೋಕ್ಕೆ ಸಮುದಾಯ ಭವನ ಇಲ್ಲ. ತಮ್ಮ ಅನುದಾನದಲ್ಲಿ ತಮಗೆ ಬೇರೆ ಕಡೆಯಿಂದ ಆಗಲಿ ತಾವು ಹೆಚ್ಚಿನ ಅನುದಾನವನ್ನು ನಮ್ಮ ಸಮುದಾಯ ಭವನಕ್ಕೆ ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳುತ್ತಾ, ಮತ್ತು ಶಾಸಕರ ಅನುಪಸ್ಥಿತಿಯಲ್ಲಿ ಸಹ ನಾವು ಜಾರಕಿಹೊಳಿಯವ್ರನ್ನ ನಾವು ಹಳ್ಳ ಕರ್ಕೊಂಡು ಹೋದ್ವಿ. ಅವಾಗ ಅಲ್ಲಿ ಶಾಸಕರು ಮತ್ತು ನಮ್ಮ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಸಹ ಅದರ ನೇತೃತ್ವ ತಗೊಂಡು, ಇಲ್ಲ ಜಾರಕಿಹೊಳಿ ಅವರೇ ಅದನ್ನು ಒಳ್ಳೇಬೇಕು, 10 ವರ್ಷದಿಂದ ನೆನಗುದಿ ಬಿದ್ದಿದೆ, ನಮ್ಮ ಊರಿನ ರೈತರು ಶಾಲಾ ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ, ಅಲ್ಲಿಯ ಸ್ಪಾಟ್ಗೆ ಹೋಗ್ಬೇಕಂತ ಹಠ ಮಾಡಿ, ಜೊತೆಗೆ ನಂದಿಗಾಲ ಶ್ರೀನಿವಾಸರವರ ಜೊತೆಗೆ ಹಠ ಮಾಡಿ ಅಲ್ಲಿಗೆ ಕರ್ಕೊಂಡ್ಬಂದು ಇಡೀ ರಾಜ್ಯಕ್ಕೆ ಅದನ್ನ ಇದರಲ್ಲಿ ಟಿವಿಯಲ್ಲಿ ಬರಂಗ ಮಾಡಿದ್ದಾರೆ. ತಾವು ಸಹ ಅದರ ಜವಾಬ್ದಾರಿ ತಗೊಂಡು ಶಾಸಕರು ಅದಕ್ಕೆ ಈಗಾಗಲೇ 13 ಕೋಟಿ ಎಕ್ಸ್ಪೆಂಡ್ ಮಾಡಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು. ತಾವು ಅದಕ್ಕೆ ಒತ್ತು ಕೊಟ್ಟು ನಮ್ಮ ಊರಿನ ಜನಗಳ ರಕ್ಷಣೆಗೆ ತಾವು ಭದ್ರಾಗಿರ್ಬೇಕಂತ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡಿಕೊಳ್ಳುತ್ತಾ, ಜೊತೆಗೆ ನೀವು ಭಾಷಣದಲ್ಲಿ ಈಗ ನಿಮಗೆ ಕೊಡುವಂತ ಭಾಷಣದಲ್ಲಿ ತಾವು ಇದರ ಬಗ್ಗೆ ತಾವು ನಮಗೆ ಮನವರಿಕೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಆಂಜನೇಯ. ಸಿದ್ದೇಶ್ವರವರಿಗೆ ಆಂಜನೇಯ ಸ್ವಾಮಿಯನ್ನ ಭಕ್ತಿಯಿಂದ
ಧ್ಯಾನ ಮಾಡುತ್ತಾ ಈ ದಿನ ರೇವಣ ಸಿದ್ದೇಶ್ವರ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಹಾಗೂ ಹನಗವಾಡಿ ಚೌಡೇಶ್ವರಿ ದೇವಿ, ಗುಡಿಸಲಾಂಬಿಕಾ ದೇವಿ, ದುರ್ಗಾಂಬಿಕಾ ದೇವಿ ಎಲ್ಲ ದೇವರುಗಳ ಕಾರ್ತಿಕ ಮಹೋತ್ಸವದ ಅಂಗವಾಗಿ ಈ ದಿನ ಭಕ್ತರಿಗೆ ಮನೋರಂಜನೆಯ ಮೂಲಕ ಜಾನಪದ ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಎಲ್ಲರನ್ನ ಆಶೀರ್ವದಿಸಿ ವಿವಾಹ ಕಾರ್ಯಕ್ರಮಕ್ಕೆ ತೆರಳಿದಂಥ ಪರಮಪೂಜ್ಯ ನಿರಂಜನಾನಂದ ಪುರಿ ಮಹಾಸ್ವಾಮಿಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನಂದಿಗಾವಿ ಶ್ರೀನಿವಾಸ್ ಅವರೇ, ಬೆಳ್ಳೂಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸುದೀಪ್ ಗೌಡ್ರೆ, ರುದ್ರೇಶ್ ಅವರೇ, ಹನುಮಂತ ಗೌಡ್ರೆ, ಆತ್ಮೀಯರಾದಂಥ ಬಸವರಾಜ್ ಅವರೇ, ರೇವಣ್ಣ ಅವರೇ, ವೇದಿಕೆ ಮೇಲ್ತಕ್ಕಂಥ ದುಂಡಿ ಅವರೇ, ಎಲ್ಲ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳೇ, ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಈ ದಿನ ಎಲ್ಲರನ್ನು ರಂಜಿಸಲು ಆಗಮಿಸಿರ್ತಕ್ಕಂಥ ನನ್ನ ನೆಚ್ಚಿನ ಜಾನಪದ ಕಲಾವಿದರೆ, ತಮಗೆಲ್ಲ ಭಾಳಷ್ಟು ದೇವರ ಕಾರ್ತಿಕ ಮಹೋತ್ಸವವನ್ನು ಮಾಡ್ತಾಯಿದ್ದೀರಿ. ಆ ಎಲ್ಲ ದೇವರ ಆಶೀರ್ವಾದದಿಂದ ನಮ್ಮ ನಾಡಿಗೆ ಉತ್ತಮ ಮಳೆಯಾಗಿ ಬೆಳೆಯಾಗಿ ನಮ್ಮ ನಾಡಿನ ರೈತರ ಮುಖದಲ್ಲಿ ಸಂತೋಷ ಉಂಟಾಗಲಿ ಅಂಥೇಳಿ ನಾನು ಕೂಡ ನಿಮ್ಮ ಜೊತೆ ಎಲ್ಲ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ, ತಾವೆಲ್ಲ ಜಾನಪದ ಗೀತೆಯನ್ನು ಸಭೆಯಲ್ಲಿ ಆಗಮಿಸಿದ್ದೀರ. ಅದರಲ್ಲೂ ಬಾದಾಮಿಯ ಯುವ ಕಲಾವಿದೆಯ ಒಂದು ಸಂಗೀತವನ್ನು ಕೇಳಲಿಕ್ಕೆ ನೀವು ಆಗಮಿಸಿದ್ದೀರ. ಹಾಗಾಗಿ ಭಾಷಣ ರುಚಿಸಲ್ಲ, ನಾನು ಹೆಚ್ಚು ಮಾತನಾಡಲ್ಲ. ನಮ್ಮ ದುಂಡಿಯವರು ಆ ರಸ್ತೆ ಕಾಮಗಾರಿ ವಿಚಾರವಾಗಿ ಅವರು ಯಾಕೆ ಶಾಸಕರು ಗೈರು ಹಾಜರಾದರು ಅನ್ನೋದ್ರ ಬಗ್ಗೆ ಹೇಳಿದರು. ಆ ಶಾಸಕ ಸ್ಥಾನಕ್ಕೆ ಗೌರವ ಇದೆ. ಸಚಿವರಾದಂಥವರು ಅವರ ಕಚೇರಿಯಿಂದ ಕಾರ್ಯಕ್ರಮದ ಪಟ್ಟಿಯನ್ನು ಕಳಿಸ್ಬೇಕು. ಆದಾಗ್ಯೂ ಇಂದಿನ ರಾತ್ರಿ ಅವರ PS ಅವ್ರ ಹತ್ರ ಕೂಡ ನಾನು ಮಾತನಾಡಿದಾಗ ಯಾವುದೇ ಉತ್ತರ ಬರಲಿಲ್ಲ. ಒಬ್ಬ ಸಚಿವರಲ್ಲಿ, ಒಬ್ಬ ಮುಖ್ಯಮಂತ್ರಿ ಇರಲಿ, ಯಾವುದೇ ಶಾಸಕರಿಗೆ ಗೌರವವನ್ನು ಕೊಡದೇ ಇದ್ದಾಗ ಅವರು ಕರೀದೇ ಇದ್ದರೂ ಕೂಡ ನಾವು ಬಂದರೆ ಅದು ಇಡೀ ಕ್ಷೇತ್ರಕ್ಕೆ ಅವಮಾನ ಅಂತೇಳಿ ದುಂಡಿಗೆ ಗೊತ್ತಾಗಬೇಕು. ಇದು ಹರೀಶ್ ಪ್ರಶ್ನೆ ಅಲ್ಲ, ಇದು ಈ ಕ್ಷೇತ್ರದ ಶಾಸಕರು ಅವ್ರ ಗಮನಕ್ಕೆ ಬರದಲ್ಲಿ ಆದಾಗ ಅಧಿಕಾರ ಇದೆ ಅಂತೇಳಿ ನಾವು ಬಂದಿದ್ದೇ ಆದರೆ ಅದು ಇಡೀ ಕ್ಷೇತ್ರಕ್ಕೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಅದರ ಬಗ್ಗೆ ನಾನು ಮಾತನಾಡೋಕ್ಕೆ ತಯಾರಿಲ್ಲ. ಅದ್ರ ಬಗ್ಗೆ ಹಕ್ಕುಚ್ಯುತಿಯನ್ನು ಕೂಡ ನಾನು ಈಗಾಗಲೇ ಮಂಡಿಸಿದ್ದೀನಿ. ಕಾನೂನಿನ ವಿರುದ್ಧವಾಗಿ ಅವರು ಬಂದರು ಅಂತೇಳಿ ಮಂಡಿಸಿದ್ರಿ, ಅದು ಒಂದು ಭಾಗ. ಇನ್ನು ಅಭಿವೃದ್ಧಿಯ ಬಗ್ಗೆ ದುಂಡಿನೇ ನನ್ನ ಹತ್ರ 5 ಕೋಟಿ ಹಣ ತರ್ತೀನಿ, ನೀವು ಲೆಟ್ರ್ ಕೊಡ್ರಿ ಅಂತೇಳಿ ಲೆಟ್ರ್ ಕೂಡ ತಗೊಂಡೋಗಿದ್ರು. ಅಭಿವೃದ್ಧಿ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಅಡ್ಡ ಬರಲ್ಲ. ಆದರೆ ಗೌರವಕ್ಕೆ ತೊಂದರೆ ಆದಾಗ ಅವರೆಷ್ಟೇ ಶ್ರೀಮಂತರಲ್ಲಿ, ಅವರೆಷ್ಟೇ ದೊಡ್ಡ ವ್ಯಕ್ತಿಗಳಲ್ಲಿ ನನ್ನ ಆತ್ಮಗೌರವವನ್ನು ಕಳೆದುಕೊಳ್ತಕ್ಕಂಥ ರಾಜಕೀಯ ನಾನು ಯಾವತ್ತೂ ಮಾಡಲ್ಲ. ಆದರೆ ಅಭಿವೃದ್ಧಿ ಪರವಾಗಿ ಇರ್ತೀರಿ ಅಂತಕ್ಕಂಥ ಮಾತನಾಡುತ್ತಾ, ಇನ್ನು ಆ ಬ್ರಿಡ್ಜ್ ಕೂಡ ರಾಮತೀರ್ಥ ನಾಗನಹಳ್ಳಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ ಕೂಡ ಕಳೆದ ಬಾರಿ ನಾನು ಶಾಸಕನಾದಂಥ ಸಂದರ್ಭದಲ್ಲೇ ಅದು ನಿರ್ಮಾಣ ಆಗಿದ್ದು, ಅದರ ಒಂದು ಓಪನಿಂಗ್ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಕಿರುಕುಳವನ್ನು ಪಕ್ಕದ ಗ್ರಾಮದವರು ಕೊಟ್ಟರು.
ಮೋಸ್ಟ್ಲಿ ನನಗನ್ಸುತ್ತೆ ಅದಕ್ಕೆ ಏನೋ ಹಗಲೆಲ್ಲ ಅದು ಹೊಡೆದು ಹೋಗ್ತಾ ಇದೆ. ಅವ್ರಿಗೆ ಈಗ ಗೊತ್ತಾಗಿದೆ ಅದರ ಅವಶ್ಯಕತೆ ಎಷ್ಟಿದೆ ಅಂತೇಳಿ ಅಂತ ನಾನು ಭಾವಿಸಿದ್ದೀನಿ. ಆ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಸುಸೂತ್ರವಾಗಿ. ಮುಂದಿನ ಭಾಷಣಕಾರರಾಗಿ ಹರೇಲ ತಾಲೂಕಿನ ಕಾಂಗ್ರೆಸ್ ಮುಖಂಡರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿಯಾದಂಥ ನಂದಿಗಾವಿ ಶ್ರೀನಿವಾಸರವರು ಈ ವೇದಿಕೆ ಉದ್ದೇಶಿಸಿ ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡಿಕೊಳ್ತೀವಿ. ಯುವಕರಾದಂಥ ಎಚ್ ಎಸ್ ಬಸವರಾಜರವರು ಕೆಲವು ವಿಚಾರಗಳನ್ನು ಮಾತಾಡಬೇಕಂತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೇವಸ್ಥಾನ ಸಮಿತಿಯವರು ಹಾಗೂ ಗ್ರಾಮಸ್ಥರು ಹಮ್ಮಿಕೊಂಡಿದ್ದಾರೆ. ಶ್ರೀ ಆಂಜನೇಯ ಸ್ವಾಮಿ ಕಾರ್ತಿಕ, ಬೀರಲಿಂಗೇಶ್ವರ ಕಾರ್ತಿಕ, ಬಸವೇಶ್ವರ ಕಾರ್ತಿಕ, ಉರುಸ್ಲಾಂಬಿಕಾ ಕಾರ್ತಿಕ, ದುರ್ಗಾಂಬಿಕಾ ದೇವಸ್ಥಾನಗಳ ಕಾರ್ತಿಕದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಭಿನ್ನವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮೂರಲ್ಲಿ ನಡೀತಾನೆ ಇರ್ತವೆ. ಈ ಬಾರಿ ಜಾನಪದ ಸಂಭ್ರಮ ಎಂಬುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಈಗ ಅನ್ಯ ಕಾರ್ಯಕ್ರಮದ ನಿಮಿತ್ತ ಗುರುಗಳು ಕೂಡ ಆಶೀರ್ವಚನ ನೀಡಿ ಈಗಾಗಲೇ ತೆರಳಿದ್ದಾರೆ. ಅದೇ ರೀತಿ ಶಾಸಕರು ಮತ್ತು ಶ್ರೀನಿವಾಸ್ ಅವರು ಮಾತಾಡಿದ್ದಾರೆ. ಈಗ ತಾವೆಲ್ಲ ಈ ಕಾರ್ಯಕ್ರಮವನ್ನು ಸವಿಯುವುದಕ್ಕೆ ಬಂದಿದ್ದೀರಿ. ನಮ್ಮ ಭಾಷಣ ಕೇಳುವಂಥ ವ್ಯವಧಾನ ತಮ್ಮಲ್ಲಿಲ್ಲ. ಒಳ್ಳೆ ಹೋಳಿಗೆ ಊಟ ಹೊಡ್ಕೊಂಡು ಏನಾದರೂ ಒಂದು ಒಳ್ಳೆ 4 ಕಾರ್ಯಕ್ರಮ ನೋಡೋಣ ಅಂತೇಳಿ ತಾವೆಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀರಿ. ನಾವಿಲ್ಲೇನಾದರೂ ರಾಜಕೀಯ ಭಾಷಣಕ್ಕೂ ಬಿಕ್ಕಂತ ಕುತ್ಕೊಂಡ್ರೆ ಇವರೇನಪ್ಪ ಬೇರೆದಾಗುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಯಾಕಂತ ಹೇಳಿದರೆ ಪ್ರತಿ ವರ್ಷ ಭಜನೆ ಇರೋದು ಈ ರೀತಿಯಾದಂಥ ಕಾರ್ಯಕ್ರಮಗಳ ತದ್ವಿರುದ್ಧವಾಗಿ ಈ ಸರಿ ಜಾನಪದ ಸಂಭ್ರಮ ಅಂತೇಳಿ ನಮ್ಮ ಯುವಕರು ದೇವಸ್ಥಾನ ಸಮಿತಿಯವರೆಲ್ಲ ಮಾಡಿರೋದ್ರಿಂದ ತಾವೆಲ್ಲರೂ ಅತಿ ಹೆಚ್ಚು ಶೀತ ಬೀಳೋ ತನಕ ಈ ಕಾರ್ಯಕ್ರಮಗಳನ್ನು ನೋಡ್ತಾ ತಾವೆಲ್ಲರೂ ಕೂಡ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳ್ತಾ, ಈ ಊರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳಾಗಲು ಎಲ್ಲ ಪಕ್ಷದವರು ಒಟ್ಟುಗೂಡಿ ಇದೇ ರೀತಿ ಇನ್ನು ರಸ್ತೆ, ಸೇತುವೆ, ಸಮುದಾಯ ಭವನ ಇಂಥ ಉತ್ತಮವಾದ ಕಾರ್ಯಕ್ರಮ ನಡೆಯಲು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಸಾಕಾರ ಮಾಡ್ಕೊಳ್ತಾ ಹೋಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಆಶಿಸ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಬರಮಾಡಿಕೊಂಡು 4 ಅನಿಸಿಕೆಗಳನ್ನು ವ್ಯಕ್ತ ಮಾಡಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಆಂಜನೇಯ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದಂಥ ಕೆ ವಿ ರುದ್ರೇಶ್ವರವರು 4 ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಶ್ರೀ ಆಂಜನೇಯ ದೇವಸ್ಥಾನ ಕಾರ್ತಿಕೋತ್ಸವ ಮತ್ತು ಬೀರಲಿಂಗೇಶ್ವರ ದೇವಸ್ಥಾನ ಕಾರ್ತಿಕೋತ್ಸವ, ಬಸವೇಶ್ವರ ದೇವಸ್ಥಾನ ಕಾರ್ತಿಕೋತ್ಸವ, ಗುಳ್ಳಮ್ಮ ದೇವಸ್ಥಾನ ಕಾರ್ತಿಕೋತ್ಸವ ಮತ್ತು ಉಡುಸ್ಲಮ್ಮ ದೇವಸ್ಥಾನ ಕಾರ್ತಿಕೋತ್ಸವದ ಅಂಗವಾಗಿ ಏನು ಬೆಳ್ಳುಡಿಯಲ್ಲಿ ಪ್ರತಿ ವರ್ಷ ನಾವು ಬರೀ ಭಜನೆ ತರಿಸೋದು ಮಾಡ್ತಿದ್ವಿ. ಅದು ನಮ್ಮ ಕಮಿಟಿಯಾಗೆಲ್ಲ ಸೇರ್ಕೊಂಡು ಏನಾದರೂ ವಿಶೇಷವಾಗಿ ಬೇರೆ ಕಾರ್ಯಕ್ರಮ ಕೊಡೋಣ, ಬರೀ ಭಜನೆನೇ ಮಾಡ್ತೇವೆ. ಭಜನೆನೇ ಅದಾವು. ಭಜನೆ ಜೊತೆಗೆ ಶಾಸಕರು ಮತ್ತು ಶ್ರೀನಿವಾಸ MP ಅವ್ರನ್ನ ಕಂಡಾಗ ಇಲ್ಲ ನಾವು ಮಾಡ್ತೇವೆ, ನೀವು ಅದನ್ನು ಕಾರ್ಯಕ್ರಮ ಅಂದ್ಕೊಳ್ರಿ. ಅದು ಯಾವಾಗ ಹೋಗ್ಯಾವ ಅಂದ್ರೆ 5 ದಿವಸ ಇದ್ದ ಹೋಗಿದ್ದಾರೆ ಶಾಸಕರನ್ನ, ಶ್ರೀನಿವಾಸ ಅವ್ರನ್ನ, MP ಅವ್ರನ್ನ ಕಾರಣಕ್ಕೆ. ಏನಪ್ಪ ಇಷ್ಟೊತ್ತು ಭಾಳ ಅರ್ಜೆಂಟ್ ಬಂದಿರ್ಬಿಟ್ಟು ನೀವು ಅಂದ್ರೆ
ಇಲ್ಲ ಸರ್ ನಾವೇನೋ ಹೊಸ ಕಾರ್ಯಕ್ರಮ ಮಾಡಕ್ಕಂಥದ್ವಿ, ಪ್ರತಿ ವರ್ಷ ಈಗ 45 ವರ್ಷದ ಜನ ಭಜನೆ ಮಾಡ್ಕೊಂತದ್ವಿ. ಹೊಸ ಕಾರ್ಯಕ್ರಮ ಕೊಟ್ರೆ ಜನ ಒಂದು ಸ್ವಲ್ಪ ದೇವರು ಅಂತ ಕಾಲ ಕಳೀತಾರೆ, ಬಂದರೆಲ್ಲ ಬೀಗರೆಲ್ಲ ಒಟ್ಟಿಗೆ ಸೇರಿ ಮಾತಾಡ್ತಾರೆ. ಆದ್ದರಿಂದ ಬೇರೆ ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀವಿ, ನೀವು ಅದಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡಾಗ ಭಾಳ ಸಂತೋಷವಾಗಿ ಈ 3 ಜನ ಸಚಿವರು ಮತ್ತು ಶಾಸಕರು ಶ್ರೀನಿವಾಸ ಎಲ್ಲರೂ ಒಪ್ಪಿ ಎಲ್ಲ ಇಲಾಖೆಯಿಂದ ಅವರಿಗೆ ಅಪ್ರೂವ್ ಮಾಡಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದ ನಿಮಿತ್ತ ಮತ್ತು ಸಂಘದ ನಿಮಿತ್ತ ಮತ್ತು ನಮ್ಮ ಬೆಳ್ಳುಡಿಯ ಎಲ್ಲ ಸಮಸ್ತ ಬಂಧುಗಳ ನಿಮಿತ್ತ ಅವರಿಗೆ ಸ್ವಾಗತವನ್ನು ಮಾಡ್ತಾ ಅವರಿಗೆ ನಮ್ಮೂರಿನ ಪರವಾಗಿ ಕೃತಜ್ಞತೆಗಳು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಏನು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಎಲ್ಲರೂ ಶಾಂತ ರೀತಿಯಿಂದ ಕೇಳ್ರಿ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಈ ವರ್ಷದ ಮೆಟ್ಲು ಒಂದು 5-6 ತಂಡಗಳು ಬಂದದವು. ಮುಂದಿನ ವರ್ಷ ಇದೇ ರೀತಿಯಾಗಿ ಎಲ್ಲ ನಾಯಕರು ನಮಗೆ ಸಹಕಾರ ಕೊಡ್ಕೊಂತ ಬಂದರೆ ಒಂದು 15-20 ತಂಡಗಳನ್ನು ನಡೆಸಿ ಒಂದು ದೊಡ್ಡದಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡೋದನ್ನು ಅಂತ ಹೇಳ್ತಾ ನಿಮ್ಮಲ್ಲಿ ಬೇಡ್ಕೊಂಡು ದೇವರ ಆಂಜನೇಯ ಮತ್ತು ಬೀರಪ್ಪ ಎಲ್ಲ ದೇವರುಗಳು ನಮ್ಮಲ್ಲಿ ಒಳ್ಳೆಯ ಶಕ್ತಿ ಮತ್ತು ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ 1-2 ಮಾತುಗಳನ್ನು ಮುಗಿಸ್ತಾರೆ.
ಕಾಯಕ ಕೈಲಾಸವೆಂದು ಸಾರಿ ಸಾರಿ ಹೇಳಿದೆ ನೀನು. ಕಾಯಕ ಕೈಲಾಸವೆಂದು ಸಾರಿ ಸಾರಿ ಹೇಳಿದೆ ನೀನು. ಕಾಯಕದಲ್ಲಿ ಭಕ್ತರ ಕರೆದವನೇ ಬಾ. ಕಾಯಕದಲ್ಲಿ ಭಕ್ತರ ಕರೆದವನೇ ಬಾ. ಬಾ ಗುರುವೇ, ಶ್ರೀ ಗುರುವೇ, ವಿಜ್ಜಳ ರಾಜ್ಯದಲ್ಲಿ ಮಂತ್ರಿಯಾಗಿ ಸೇವೆಗೈದೆ. ವಿಜ್ಜಳ ರಾಜ್ಯದಲ್ಲಿ ಮಂತ್ರಿಯಾಗಿ ಸೇವೆಗೈದೆ. ಕ್ರಾಂತಿಕಾರಿ ಬಸವಣ್ಣನೆಂದು ಬಿರುದು ಪಡೆದವನೇ ಬಾ. ಕ್ರಾಂತಿಕಾರಿ ಬಸವಣ್ಣನೆಂದು ಹೆಸರು ಪಡೆದವನೇ ಬಾ. ಬಾ ಗುರುವೇ, ಶ್ರೀ ಗುರುವೇ, ಅರವತ್ಮೂರು ಪುರಾತನರಿಗೆ ಬೇಡಿದನ್ನವ ನೀಡೆ. ಅರವತ್ಮೂರು ಪುರಾತನರಿಗೆ ಬೇಡಿದನ್ನವ ನೀಡೆ. ಅನ್ನದಾತ ಬಸವಣ್ಣನೆಂದು ಬಿರುದು ಪಡೆದವನೇ ಬಾ. ಅನ್ನದಾತ ಬಸವಣ್ಣನೆಂದು ಬಿರುದು ಪಡೆದವನೇ ಬಾ. ಬಾ ಗುರುವೇ, ಶ್ರೀ ಗುರುವೇ, ಸಂಗಮನಾಥನನ್ನು ಗುರು ಎಂದು ನಂಬಿದೆ ನೀನು. ಸಂಗಮನಾಥನನ್ನು ಗುರು ಎಂದು ನಂಬಿದೆ ನೀನು. ಕೂಡಲ ಸಂಗಮದಲ್ಲಿ ಐಕ್ಯವಾದವನೇ ಬಾ. ಕೂಡಲ ಸಂಗಮದಲ್ಲಿ ಐಕ್ಯವಾದವನೇ ಬಾ. ಬಾ ಗುರುವೇ, ಶ್ರೀ ಗುರುವೇ, ಉದಯ ಮಂದಿರದಲ್ಲಿ ನೆಲೆಸಿರುವೆ. ಉದಯ ಮಂದಿರದಲ್ಲಿ ನೆಲೆಸಿರುವೆ. ಬಾ ಗುರುವೇ, ಶ್ರೀ ಗುರುವೇ, ಅದೆಲ್ಲ ಕೂತು
ಎಷ್ಟಂತ ಪೂಜಿಸಲಿವನ ನಾ ಹೆಂಗ ಮರೆಯಲೋ ನಿನ್ನ ಗುರು ಸಿದ್ಧಾರೂಢ ನಾ ಹೆಂಗ ಮರೆಯಲೋ ನಿನ್ನ ಗುರು ಸಿದ್ಧಾರೂಢ ನಾ ಹಂಗ ಮರೆಯಲೋ ನಿನ್ನ ಹರ ಹರ ಖಳಗಪುರದಲ್ಲಿ ಜಲಸಿ ಪಂಚಾಕ್ಷರಿ ಮಂತ್ರ ಜಪಸಿ ಕನಕಪುರದಲ್ಲಿ ಜನಸಿ ಪಂಚಾಕ್ಷರಿ ಮಂತ್ರವ ಜಪಿಸಿ ಖಳಗಪುರದಲ್ಲಿ ಜಲಸಿ ಪಂಚಾಕ್ಷರಿ ಮಂತ್ರ ಜಪಸಿ ಯೋಗಿಯನು ಗುರು ಸಿದ್ಧಾರೂಢ ಗಜಗಂಡ ಮಾಸಿವ ಯೋಗಿಯನು ಗುರು ಸಿದ್ಧಾರೂಢ ಗಜಗಂಡ ಮಾಸಿವ ಯೋಗಿಯನು ಹಾರು ಮೂರು ಎಂಬತ್ತು ಒಲಿದವನು ಗುರು ಸಿದ್ಧಾರೂಢ ಆರು ಮೂರು ಒಂಬತ್ತು ಒಲಿದವನು ಗುರು ಸಿದ್ಧಾರೂಢ ಆರು ಮೂರು ಒಂಬತ್ತು ಒಲಿದವನು ನವಲಗುಂದನಾಗಲಿಂಗ ಗರುಗಾದ ಮಡಿವಾಳೇಶ ನವಲಗುಂದನ ಹಾಗಲಿಂಗ ಮಡಿವಾಳ ಮಾದೇಶ ನವಲಗುಂದನಾಗಲಿಂಗ ಗರುಗಾದ ಮಡಿವಾಳೇಶ ನವಲಗುಂದನ ಹಾಗಲಿಂಗ ಸಾಂಡಲ್ಲ ಶಿಶುನಾಳದ ಶರೀಫ ಸಾಯಬರು ಗುರು ಸಿದ್ಧಾರೂಢ ಶಿಶುನಾಳದ ಶರೀಫ ಸಾಯಬರು ಗುರು ಸಿದ್ಧಾರೂಢ ಶಿಶುನಾಳದ ಶರೀಫ ಸಾಯಬರು ಅಗಲ ಸಿದ್ಧಿ ಯೋಗಿ ಶರಣ ಶರಣರೊಳಗ ಸತ್ಯವ ತೋರಿ ಅಗಲ ಸಿದ್ಧಿ ಯೋಗಿ ಶರಣ ಶರಣರೊಳಗೆ ಸಂತವ ತೋರಿ ಅಗಲ ಸಿದ್ಧಿ ಯೋಗಿ ಶರಣರೊಳಗ ಸತ್ಯವ ತೋರಿ ಅಗಲ ಸಿದ್ಧಿ ಯೋಗಿ ಶರಣ ಶರಣರೊಳಗೆ ಸತ್ಯವ ತೋರಿ ಹಠದಿಂದ ಮಠವ ಕಟ್ಟಿಸಿದರು ಗುರು ಸಿದ್ಧಾರೂಢ ಹಠದಿಂದ ಮಠವ ಕಟ್ಟಿಸಿದರು ಗುರು ಸಿದ್ಧಾರೂಢ ಹಠದಿಂದ ಮಠವ ಕಟ್ಟಿಸಿದರು
ಧನ್ಯವಾದಗಳು. ತಮ್ಮ ತಮ್ಮ
ದೇವಸ್ಥಾನದ ಡೊಳ್ಳಿನ ಕಲಾವಿದರು ನಮ್ಮ ಊರಿನವರೇ ಎಲ್ಲರೂ. ಅವರು ಡೆಲ್ಲಿ ಮಟ್ಟಕ್ಕೆ ಹೋಗಿ ನಮ್ಮ ಊರಿಗೆ ಗೌರವ ತಂದಂತ ಡೊಳ್ಳಿನ ಕಮಿಟಿಯವರಿಗೆ ಬೆಳ್ಳುಳ್ಳಿಯ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಚಂದ್ರಶೇಖರ್ ಪೂಜಾರಿ ಅವರು ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಯುವಕರ ಕಣ್ಮಣಿ ಕೊಡಗೈ ದಾನಿ ನಮ್ಮ ಊರಿನ ಉಡುಸಲಮ್ಮ ದೇವಸ್ಥಾನಕ್ಕೆ ಬಹಳ ಸಹಕಾರ ಮಾಡಿದಂತ ಹನವಾಡಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ರೇಣುಸಿದ್ದಪ್ಪನವರು ಸಹ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಅವರು ಗಣ್ಯ ಮಹನೀಯರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಿದ ನಂತರ ಮುಂದಿನ ಒಂದು ಕಾರ್ಯಕ್ರಮ ಮಲೆಮಹದೇಶ್ವರ ಕಂಸಾಳೆ ತಂಡ ಹೊನ್ನಾಳಿ ಇವರಿಂದ ಕಂಸಾಳೆ ನೃತ್ಯವನ್ನ ನೋಡಿ ಆನಂದಿಸಿ. ಸ್ವಾಮಿಗಳವರ ಆಶೀರ್ವಾದ ಇದೆ. ಜೊತೆಗೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಬಿ ಉಮೇಶ್ವರವರ ನೇತೃತ್ವದಲ್ಲಿ ನಾನು ಮತ್ತು ಯುಪಿ ಕುಮಾರ್ ಕನಿಷ್ಠ 100 ಸಲ ಆ ರೋಡಿನ ಸಲುವಾಗಿ ಬೆಂಗಳೂರಿಗೆ ಬಂದಿದ್ದೀವಿ. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರನ್ನು ಮತ್ತೆ ಜೊತೆಗೂಡಿ ಮತ್ತೆ ನಮ್ಮ ಇಂಜಿನಿಯರ್ ಆದಂತಹ ಸಿದ್ಧಾರ್ಥ ಗೌಡರ ಜೊತೆಗೂಡಿ ಒಂದು 20 ಸಲ ಆ ರೋಡಿನ ಸಲುವಾಗಿ ಗುರುಗಳ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರ ಆಶೀರ್ವಾದದ ಬಲ ಇವತ್ತು ನಮ್ಮ ಊರಿಗೆ 5 ಕೋಟಿ ರೂಪಾಯಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಜೊತೆಗೆ ಅದಕ್ಕೆ ಸಹಕಾರ ಮಾಡಿದಂತ ನಂದಿಗ ಶ್ರೀನಿವಾಸ ಅವರು ಅವರ ಮಿನಿಸ್ಟರ್ ಡೇಟ್ ತಗೊಳ್ಳೋದು, ಇಂಥ ಟೈಮ್ಗೆ ಬರಬೇಕು, ಇಂಥ ಟೈಮ್ಗೆ ಅಲ್ಲಿ ಇರಬೇಕು ಅಂತ ಅವರು ನಮ್ಮೆಲ್ಲರಿಗೂ ನಮ್ಮ ಊರಿನ ಜನಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ಜೊತೆಗೆ ಈಗ 13 ಕೋಟಿ ರೂಪಾಯಿ ಹಾಗಕ್ಕೆ ನಮ್ಮ ಗುರುಗಳಾದಂತ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವ ಈ 13 ಕೋಟಿಗೂ ಸಹ ಈಗ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಆಗಕ್ಕಂತಲೂ ಬಿಡೋದಿಲ್ಲ. ಗುರುಗಳನ್ನ ಬಾಧೆ ಹಿಡ್ಕೊಂಡು ಹೋಗಿ ನಾವು ಬೆಂಗಳೂರಿಗೆ ಆ ಕಾರ್ಯಕ್ರಮವನ್ನು ಸೇತುವೆ ಕಾರ್ಯಕ್ರಮವನ್ನು ಅದನ್ನು ಯಶಸ್ವಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಕನಿಷ್ಠ ಒಂದು 5-6 ಸಲ ನಮ್ಮ ಊರಿಗೆ ನಮ್ಮ ಗೊತ್ತಿಲ್ಲದಾಗೆ ಗುರುಗಳು 1-2 ಕೋಟಿ ರೂಪಾಯಿ ಹಾಕ್ಸಿದ್ರು. ಅದು ಸಹ ಯಾವುದೇ ಒತ್ತಡಕ್ಕೆ ಕ್ಯಾನ್ಸಲ್ ಆಗಿ ಮತ್ತೆ ನಾವು ಗ್ರಾಮ ಪಂಚಾಯತಿಯಿಂದ ಗುರುಗಳಿಗೆ ಬೆನ್ನತ್ತಿದ ಮೇಲೆ ನಮ್ಮ ಊರಿಗೆ ಒಳ್ಳೆ ಕೆಲಸ ಮಾಡಿಕೊಡಿ, ತಮ್ಮ ಬೆಳಕು ನಮ್ಮ ಊರಿನ ಮೇಲೆ ಬೀಳಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಒಂದು 10-20 ಬಂದು ಕಾದು ಆ ಕೆಲಸ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿರವರು ಮಿನಿಸ್ಟರ್ ಆದಾಗ CM ಆದಾಗ ಅವಾಗ 5 ಕೋಟಿ ರೂಪಾಯಿ ಹಾಕ್ಸಿದ್ರು. ಕಾರಣದಿಂದ
ಕಂಸಾಳೆ ತಂಡ ಹೊನ್ನಾಳಿ ಈ ತಂಡದಿಂದ ಒಂದು ಕಂಸಾಳೆ ನೃತ್ಯವನ್ನ ನೋಡಿ ಆನಂದಿಸಿ.